ಮಾಡಿ ಅರೆಸ್ಟ್ ಮಾಡಿ ಸುಳ್ಳು ಜಾತಿ ಪ್ರಮಾಣ ಪಡೆದುಕೊಂಡಿರುವ ಮಂಜುನಾಥ್ಗೆ ಅವನ ಬೆಂಬಲವಾಗಿ ನಿಂತಿರುವ ರಾಜ್ಯ ಸರ್ಕಾರಕ್ಕೆ ಅವನ ಬಂಧಿಸುವಲ್ಲಿ ವಿಫಲವಾಗಿರುವ ಸಿಆರ್ಪಿಎಫ್ ಅಧಿಕಾರಿಗಳಿಗೆ ಅವನ ಬೆನ್ನೆಲುಬಾಗಿ ನಿಂತಿರುವ ಜಿಲ್ಲಾ ಆಡಳಿತಕ್ಕೆ ಬಂಧಿಸಿ ಬಂಧಿಸಿ ಜಾತಿ ಪ್ರಮಾಣ ಪತ್ರವನ್ನು ಕದ್ದಕ್ಕಲ್ಲ ಕೊತ್ತೂರು ಮಂಜುನಾಥ್ಗೆ ಅವನ ಅಟ್ಟಾಸಕ್ಕೆ ಅವನ ಅಹಂಕಾರಕ್ಕೆ ಕೊತ್ತೂರು ಮಂಜು ಕೇಳಿ ಕೊತ್ತೂರು ಮಂಜು ಕೇಳಿ ಕೊತ್ತೂರು ಮಂಜು ಕೇಳಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಜಾತಿ ಕದ್ದಕ್ಕಲ್ಲ ಕೊತ್ತೂರು ಮಂಜುನಾಥ್ಗೆ ಅವನ ಅಟ್ಟಾಸಕ್ಕೆ ಅವನ ಅಹಂಕಾರಕ್ಕೆ ಬಂಧಿಸಿ ಬಂಧಿಸಿ ಎಂತ ಸರ್ಕಾರ ಎಂತ ನೀತಿಗಟ್ಟ ಸರ್ಕಾರ ಎಂತ ಸರ್ಕಾರ ರಾಜ್ಯಗಟ್ಟ ಸರ್ಕಾರಕ್ಕೆ ನೀತಿಗಟ್ಟ ಸರ್ಕಾರಕ್ಕೆ ಇಲ್ಲಿ ತನಕ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಸಂವಿಧಾನ ನನ್ನ ಸಂಘಟನೆಯ ಸಹೋದರರೇ ಮತ್ತು ಸಹೋದರಿಯರೇ, ಏನಿವತ್ತು ನಾವು ಇಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ತಾಲೂಕು ಕಚೇರಿ ಮುಂಭಾಗ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ರಿ. ಮೊದಲನೇದಾಗೆ ಸ್ಪಷ್ಟವಾಗಿ ನೀವು ತಿಳ್ಕೊಬೇಕು, ಯಾಕೆ ಶಾಸಕ ಕೊತ್ತೂರು ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಕೊತ್ತೂರು ಮಂಜುನಾಥ್ ಅವರು 2013ರಲ್ಲಿ ಮುಳಬಾಗಿಲು ಕ್ಷೇತ್ರದಲ್ಲಿ ಶಾಸಕರಾಗಿ ನಿಲ್ಬೇಕಂದ್ರೆ ಅಲ್ಲಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿರ್ತದೆ. ಆ ಮೀಸಲು ಕ್ಷೇತ್ರವಾದಾಗ ಅಲ್ಲಿ ಇತ್ತು ಪರಿಶಿಷ್ಟ ಜಾತಿ ಒಂದು ಜಾತಿಯ ಸರ್ಟಿಫಿಕೇಟ್ ತಗೋಬೇಕಾಗಿತ್ತು. ಅವಾಗ ಇತ್ತು ಒಂದು ಅರ್ಜಿ ಏನಾಗ್ತದೆ, ನಾವು ಹುಡುಗಜಂಗಮ್ಮ ನಮ್ಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ತಾರೆ. ಅವತ್ತಿನ ತಹಸೀಲ್ದಾರ್ ಅದನ್ನ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದ್ಮೇಲೆ ಆಮೇಲೆ ಏನಾಗುತ್ತೆ, ಆ ತಹಸೀಲ್ದಾರ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿ ಇನ್ನೊಬ್ಬ ತಹಸೀಲ್ದಾರ್ನ ಆ ಜಾಗಕ್ಕೆ ಹಾಕೊಳ್ತಾರೆ. ಅವತ್ತಿನ ಅವರ ಏನದು ಹಣ ಮತ್ತು ಅಧಿಕಾರದ ಒಂದು ಅಮಲಿನಲ್ಲಿ ಇರ್ತಾರೆ. ಅವ್ರಿಗೆ ಬೇಕಾಗಿರೋ ಒಬ್ಬ ತಹಸೀಲ್ದಾರ್ ಅನ್ನ ಹಾಕ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ಅನ್ನ ತಗೊಳ್ತಾರೆ, ಫೇಕ್ ಸರ್ಟಿಫಿಕೇಟ್ ಅನ್ನ ತಗೊಳ್ತಾರೆ. ಅದು ತಗೊಂಡಾಗ 2013ರಲ್ಲಿ ಶಾಸಕರಾಗಿ ಕಂಟೆಸ್ಟ್ ಮಾಡ್ತಾರೆ. ಅವತ್ತಿಂದಾನು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಹೋರಾಟ ಮಾಡ್ಕೊಂಡು ಬರ್ತಾನೆ ಹಂತ ಹಂತವಾಗಿ. ಇವರು ನಿಜವಾಗ್ಲೂ ನಾವು ಅವತ್ತು 2015ರಲ್ಲಿ ನಾವೊಂದು ಪತ್ರಿಕೆ ಹೇಳಿಕೆ ಕೊಟ್ವಿ ಕೊತ್ತೂರು ಮಂಜುನಾಥ್ ವಿರುದ್ಧ. ಅವತ್ತು ನಾವು ಮಾತಾಡಿದ್ದು ಒಂದೇ, ನಿಮ್ಮ ಸಮಾಜ ಸೇವೆಗೆ ಯಾವತ್ತು ನಮ್ಮದು ತೊಂದರೆ ಇಲ್ಲ, ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ಬಡವ್ರಿಗೆ ಒಳ್ಳೇದು ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ನೀವೊಬ್ಬ ಬೈರಾಗಿ ಜನಾಂಗದವರು, ನಮ್ಮ ಅಸ್ಪೃಶ್ಯ ಜನಾಂಗದ ಮೀಸಲಾತಿಯನ್ನ 5 ವರ್ಷ ನೀವು ಅಧಿಕಾರದಲ್ಲಿ ಅಮಲಿನಲ್ಲಿದ್ರೆ ಅದು ಸಂವಿಧಾನಕ್ಕೆ ನೀವು ಅಗೌರವ ತೋರಿದ್ರಿ, ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ್ರಿ ಅಂತ ಹೇಳ್ಬಿಟ್ಟು ನಮ್ಮದು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತೀವಿ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಹೋಗುವಾಗದಲ್ಲಿ ಒಂದು ಪತ್ರಿಕೆ ಹೇಳಿಕೆಯನ್ನ ನಾವು ದಲಿತ ಸಂಘಟನೆಗಳ ಮಹಾ ಒಕ್ಕೂಟದವರು 25ನೇ ತಾರೀಕು ಹೋರಾಟ ಮಾಡ್ತೀವಿ. ಏನು ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅವನ ಮೇಲೆ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಅವನ ಮೇಲೆ ಫೋರ್ಟೈಟಿ ಹಾಕ್ಬೇಕು, ಅಟ್ರಾಸಿಟಿ ಆಕ್ಟ್ ಹಾಕ್ಬೇಕು, ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇನು ಪತ್ರಿಕೆ ಹೇಳಿಕೆ ಕೊಟ್ರಿ. ಮಾನ್ಯ ದಿವಸ ನಮ್ಮ ಸಹೋದರರು ಯಾವ ಪತ್ರಿಕೆ ಹೇಳಿಕೆ ವಿರುದ್ಧ ಒಂದು ಪತ್ರಿಕೆ ಹೇಳಿಕೆಯನ್ನ ಕೊಡ್ತಾರೆ. ಅವರು ಪ್ಯಾಕೇಜ್ ಅನ್ನ ತಗೊಂಡಿದ್ದಾರೆ.
ದಯವಿಟ್ಟು ಮಾಧ್ಯಮದ ಮುಖಾಂತರ ನನ್ನ ಸಹೋದರರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ಹೋರಾಟಕ್ಕೆ ಪ್ಯಾಕೇಜ್ ನೀಡಿದವರು ಯಾರು, ಎಷ್ಟು ಕೊಟ್ಟವ್ರೆ? ದಯವಿಟ್ಟು ಬಹಿರಂಗ ಪಡಿಸ್ಬೇಕು ನೀವು. ಇಲ್ಲ ಅಂತಂದ್ರೆ ನಾವು ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸನ್ನ ಹೂಡ್ತೀವಿ, 100ಕ್ಕೆ 100 ಹೂಡ್ತೀವಿ. ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದವರು, ಯಾರ ಹತ್ರನೂ ಒಂದು ಬಿಡಿಗಾಸಿ ಇಸ್ಕದೆ ಕೊಟ್ಟೂರು ಮಂಜುನಾಥ್ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ನಾವು ಅಂಬೇಡ್ಕರ್ ಅನುಯಾಯಿಗಳು, ಅಭಿಮಾನಿಗಳಲ್ಲ, ಅನುಯಾಯಿಗಳು ನಾವು. ಹಂಗಾಗಿ ಎರಡನೇದಾಗಿ ಹೇಳ್ತಾರೆ, ತಹಸೀಲ್ದಾರ್ ಅವರ ಕೈ ತಪ್ಪಿ ಆಗಿದೆ ಅಂತ ಹೇಳ್ತಾರೆ. ತಹಸೀಲ್ದಾರ್ ಅಂದ್ರೆ ಅಧಿಕಾರಿಗಳ ಕೈ ತಪ್ಪಿ ಆಗಿದೆ. ಅಧಿಕಾರಿಗಳ ಕೈ ತಪ್ಪಿ ಆಗಿದ್ದರೆ ನನ್ನ ತಂದೆ ಹೆಸರು ನನಗೆ ಗೊತ್ತಿಲ್ವಾ, ನನ್ನ ಜಾತಿ ನನಗೆ ಗೊತ್ತಿಲ್ವಾ? ಹಂಗಾದ್ರೆ ಕೊತ್ತೂರು ಮಂಜುನಾಥ್ ಇನ್ವಾಲ್ವ್ಮೆಂಟ್ ಇದೆ. ಹಂಗಾದ್ರೆ ಇವರೆಲ್ಲ ಸೇರಿ ಇವರೆಲ್ಲ ಒಂದು ಪ್ರಚೋದನೆ ಮಾಡಿ ಇವರೇ ಹಾಕಿದ ಸರ್ಟಿಫಿಕೇಟ್ ತಗೊಂಡ್ರ ಅನ್ನೋದು ನನ್ನೊಂದು ಪ್ರಶ್ನೆ. ಯಾಕಂದ್ರೆ ತಾಯಂದ್ರು ನೀವೆಲ್ಲ ತಿಳ್ಕೋಬೇಕು, ಇದನ್ನ ದಯವಿಟ್ಟು ನೀವು ತಿಳ್ಕೋಬೇಕು. ಸುಮ್ಮನೆ ಬಂದಿದೀವಿ ಹೋಗಿದೀವಿ ಅಂತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಹಕ್ಕು ಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯಲ್ಲಿ ನಿಲ್ತಾರೆ. ಮೀಸಲಾತಿಯಲ್ಲಿ ನಿಂತಾಗ ಒಬ್ಬ ದಟ್ಟನ, ನಮ್ಮವನ್ನೇ ಒಬ್ಬ ದಟ್ಟ ದಲಿತನನ್ನ ಅಪೋಸಿಷನ್ ಆಗಿ ನಿಲ್ತಾರೆ. ಅವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅವತ್ತು ಬುದ್ಧಿವಂತ, ವಿದ್ಯಾವಂತ, ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಬೇರೆ ಯಾರಲ್ಲ, ನಮ್ಮವರೇ. ಅವತ್ತು ಏನು ವಿರುದ್ಧ ಆಯ್ತು, ಇವತ್ತು ವಿದ್ಯಾವಂತರಾದ ಕೂಡ ನಮ್ಮವ್ರ ವಿರುದ್ಧವಾಗೇ ಇದ್ದಾರೆ. ಯಾಕೆ? ನಿಯತ್ತಾಗಿ ಹೋರಾಟ ಮಾಡಿದ್ರೆ ಪ್ಯಾಕೇಜ್ ಸಿಗಲ್ಲ. ಆ ನಿಯತ್ತನ್ನು ಕೆಡ್ಸಕ್ ಬಂದ್ರೆ ಪ್ಯಾಕೇಜ್ ಸಿಗೋದು. ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೋಬೇಕು. ಕೊತ್ತೂರು ಮಂಜುನಾಥ್ ಅವ್ರಿಗೆ ಇವತ್ತು ಚಾಲೆಂಜ್. ನೀನು ನಿನ್ನ ತಂದೆ ತಾಯಿ ಹೆಸರನ್ನ ಪರ್ಫೆಕ್ಟ್ ಆಗಿ ಹೇಳು, ನಿನ್ನ ಜಾತಿಯನ್ನು ಪರ್ಫೆಕ್ಟ್ ಆಗಿ ಹೇಳು. ಬೈರಾಗಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿತ್ತು, ಹೈಕೋರ್ಟ್ ಹೇಳಿದೆ, DCR ಹೇಳ್ತದೆ. ಇನ್ನೇನಯ್ಯ ನೀನು ಮಾತಾಡಿದ್ರೆ ನಮ್ಮವ್ರನ್ನ ಶೂಗಳು ಕೊಡ್ತಾನೆ. 50,000 ಶೂ ಇರ್ಲಿ ಸ್ವಾಮಿ, ನೀನ್ ಹಾಕೋ 50,000 ಶೂ ಅಲ್ಲಿ ಅದು ನಾವೇ. ನಮ್ಮವರು ಏನದು ಪೈಜಾಮ ಹಾಕೊಳ್ತಾರೆ, ಅದ್ ಎಷ್ಟ್ ದಿನ ಬಿಡ್ರಿ, ಅದ್ ಎಷ್ಟ್ ದಿನ ಅದು ಏನದು ಮಾಸ ಹೋಗ್ತದೆ ಅಂತ ಹೇಳ್ತಾರೆ. ಮಾಸ ಹೋಗ್ತದೆ, ನೀನೇನ್ ಹಾಕೊಂಡಿದ್ರು 100 ವರ್ಷ ಹಂಗೆ ಇರ್ತದ ಬಟ್ಟೆ. ಓಡಾಡ್ತಾ ಇದ್ದೀವಿ, ನಿಮ್ಮ ಹತ್ರ ಧೂಳು ತುಂಬೆಲ್ಲ ಬೀಳ್ತಾ ಇರ್ತದೆ, ನಾವು ಹೊರ್ಸ್ತೀವಿ ಅವಾಗ. ಏನು ಮಾಡಕ್ಕಾಗಲ್ಲ. ನೀನು ಒಬ್ಬ ಸಾಂವಿಧಾನಿಕ ಬದ್ಧವಾದ ಒಬ್ಬ ಶಾಸಕಾಂಗ ಸಭೆಯ ಸದಸ್ಯ. ನೀನು ಯಾವ ರೀತಿ ಮಾತಾಡ್ತೀರಾ? ಹೇಳಿ, ನೀವು ಎತ್ಕೊಡ್ತೀರಾ? ನಮ್ ದಲಿತರ ಮೇಲೆ ನಮ್ ದಲಿತರನ್ನೇ ಎತ್ಕೊಟ್ಟ ಕೆಲಸ ಮಾಡ್ತಾ ಇದ್ರಿ. ಇದು ನಿಮಗೆ ಶೋಭೆ ತರಂತದಲ್ಲ. ನೀವು ನಿಜವಾಗ್ಲೂ ಸಂವಿಧಾನ ಬದ್ಧವಾಗಿ ಶಾಸಕರಾಗಿದ್ರೆ, ಸಂವಿಧಾನಕ್ಕೆ ಗೌರವ ಕೊಡೋರಾದ್ರೆ, ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋರಾದ್ರೆ, ನಮ್ಮ ಸಮುದಾಯಕ್ಕೆ ಗೌರವ ಕೊಡೋರಾದ್ರೆ, ನೀವು ಷರತ್ತುಬದ್ಧಾಗಿ ರಾಜೀನಾಮೆ ಕೊಡಿ. ಪೊಲೀಸ್ ಅವ್ರಿಗೆ ಶರಣಾಗಿ ನಿಮ್ಮನ್ನ ಅವತ್ತು ನಾವು ಒಪ್ಕೊಳ್ತೀವಿ, ಕಾನೂನಿಗೆ ತಲೆಬಾಗಿದ್ದೀವಿ ಅಂತ. ಕೆಲವರು ಹೇಳ್ತಾರೆ ಇನ್ನು ಕಾನೂನಲ್ಲಿ ಏನೂ ಆಗಿಲ್ಲ. ನಾಗಪ್ರಸನ್ನರವರು ಹೈಕೋರ್ಟ್ ನಲ್ಲಿ ಎತ್ತು ಬಿಸಾಕ್ತಾರೆ ಇವರು ಫೈಲ್ ಅನ್ನ. ಯಾಕಂದ್ರೆ 2015ರಿಂದ ಇದು ಏನೂ ಆಗಿಲ್ಲ. ಹಾಗಾಗಿ ಕೆಲವರು ತಿಳ್ಕೋಬೇಕು, ನಮ್ಮ ಸಹೋದರರು ಅವರು, ಬೇರೆ ಯಾರಲ್ಲ, ಅವರೇನು ಬೇರೆ ದೇಶದಿಂದ ಬಂದವರು ಯಾರಲ್ಲ, ನಮ್ಮವರೇ, ನಮ್ಮ ಬಂದ್ರೆ ಅವ್ರಿಗೆ ಹೇಳೋದು ಒಂದೇ, ಕಾನೂನು ಏನಿದೆಯೋ ಅದನ್ನೇ ಮಾತಾಡಿ. ಕಾನೂನಲ್ಲಿ ಈಗ ಏನೋ ನ್ಯಾಯಾಲಯ ಆದೇಶ ಮಾಡಿದ್ರೆ ಆದೇಶದ ಕಾಪಿ ಕೊಡ್ತೀವಿ ನಿಮಗೆ. ಏನೂ ಆಗಿಲ್ಲ, ಸ್ಟೇ ಇದೆ. ಯಾವ ಸ್ಟೇ? 2018ರಿಂದ ಸ್ಟೇ ಇಲ್ಲ ನಿಮಗೆ. 2018ರಿಂದ ಸ್ಟೇ ಇಲ್ಲ. ಆದರೂ ಸಹ DCR ಅವರು ಅವ್ರನ್ನ ಬಿಟ್ಟಿದ್ದಾರೆ. ಈಗ ಮುನಿರತ್ನಂ ನಾಯ್ಡು ವಾಯ್ಸ್ ರೆಕಾರ್ಡ್ ಅಲ್ಲಿ ಜಾತಿಯನ್ನ ಬೈತಾನೆ. ಮುನಿರತ್ನಂ ನಾಯ್ಡು ಒಬ್ಬ ಶಾಸಕ, ಬರೀ ವಾಯ್ಸ್ ರೆಕಾರ್ಡ್ ಅಲ್ಲಿ ಪೊಲೀಸರು ನಿಂದಿನಲ್ಲಿ ಅರೆಸ್ಟ್ ಮಾಡ್ತಾರೆ. ಅದನ್ನ ನಾಚಿಕೆ ಆಗ್ಬೇಕು ರಾಜ್ಯ ಸರ್ಕಾರಕ್ಕೆ. ಯಾಕೆಂದ್ರೆ ಆ ವಾಯ್ಸ್ ರೆಕಾರ್ಡ್ ನೀವು ಅರೆಸ್ಟ್ ಮಾಡೋರಾದ್ರೆ, ಒಂದು ಜಾತಿಯನ್ನು ಕದ್ದವನೆ, ಒಂದು ಸಂವಿಧಾನ ವಿರೋಧಿ ಇದ್ನು ಏನೋ ಒಬ್ಬ ಮೀಸಲಾತಿ ಪಡೆಯುವಂತ ಅದನ್ನೇ ಕಿತ್ಕೊಂಡು ತಿಂದವನೆ ಇದ್ನ ಅರೆಸ್ಟ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಪಕ್ಷ ಈ BJP, ಕಾಂಗ್ರೆಸ್, JDS ಇವೆಲ್ಲ ಹೆಂಗಂತಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಇವೆಲ್ಲ. ಅವ್ರು ನಂಬಾರ್ದು, ರಾಜಕಾರಣಿಗಳು ನಂಬಾರ್ದು, ಯಾವತ್ತಿದ್ರು ನಂಬಬಾರ್ದು. ಅವ್ರ ಒಂಥರ ಗುಳ್ಳೆ ನೆರಿಗಿದ್ದಂಗೆ. ಅವ್ರು ಯಾವತ್ತು ಎಲ್ಲೆಲ್ಲಿ ಒಂದಾಗ್ಬಿಡ್ತಾರೋ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋರಾಟ ಒಂದೇ ಇರ್ಬೇಕು. ಏನಂತಂದ್ರೆ
ಸತ್ಯವಾದ ನಿಯತಾದ ಹೋರಾಟ ಇರ್ಬೇಕು. ಬಾಬಾ ಸಾಹೇಬರು ಅಂಬೇಡ್ಕರ್ ಏನ್ ಹೇಳ್ಕೊಟ್ಟಿದಾರೆ ಅದರಂತೆ ಇರ್ಬೇಕು. ನಾ ಕತ್ತಿ ಖಡ್ಗ ಅದೇನೋ ಇದು ಬಜ್ಜಿಗಳು ಎತ್ಕೊಂಡು ನಾವು ಹೋರಾಟ ಮಾಡಲ್ಲ. ನಮ್ದೇನಿದೆ, ಪೆನ್ನಿದೆ, ಸಂವಿಧಾನದ ಪುಸ್ತಕ ಇದೆ, ಅದರಂತೆ ನಾವು ಹೋರಾಟ ಮಾಡ್ತೀವಿ. ಕೊತ್ತೂರು ಮಂಜುನಾಥ್ ಅವ್ರಿಗೂ, ಕೊತ್ತೂರು ಮಂಜುನಾಥ್ ಹಿಂಬಾಲಕರಿಗೆ ಹೇಳೋದು ಒಂದೇ, ನೀವು ಪ್ಯಾಕೇಜ್ ಅಂತ ಹೇಳಿದಿರಿ, ದಯವಿಟ್ಟು ಯಾರು ಪ್ಯಾಕೇಜ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ನೀವು ಮೊನ್ನೆ ಪತ್ರಿಕೆಗಳಿಗೆ ಕೊಟ್ಟವ್ರು ಇದನ್ನ ಸಾಬೀತು ಮಾಡ್ಬೇಕು. ನೀವು ಸಾಬೀತು ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ನಾವು ಹೂಡ್ತೀವಿ. ಮತ್ತೆ ಸಾರ್ವಜನಿಕವಾಗಿ ನಮ್ಮ ಹೆಸರುಗಳನ್ನ ಕಲಂಕ ತಂದಿದ್ದೀರಂತ ನಿಮ್ಮ ಮೇಲೆ ನಾವು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತೀವಿ ಅಂತ ಹೇಳಿ ಇವತ್ತೆಲ್ಲ ನಮ್ಮ ಅಕ್ಕ ತಂಗಿರು ಬಂದಿದ್ರಿ. ಸಾವಧಾನದಿಂದ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಅತ್ತಗಿರೋ ಒಂದು ಶ್ರಮನು ಈ ಹೋರಾಟದಲ್ಲಿದೆ. ಎಲ್ಲರಿಗೂ ಜೈ ಭೀಮ್ ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.